ಈಗಲೇ ದೊಡ್ಡವನು. ಓ ಸಾರಿ, ನನ್ನ ಹೆಸರು ಗುರುದತ್ ಅಂತ. ದಿನ ನೀವಿಲ್ಲೇ ಜಾಕ್ ಮಾಡ್ತಾ ಇರೋದು ನೋಡ್ತಿದ್ದೆ. ಇವತ್ತು ಕಂಪ್ನಿ ಕೊಡೋಣ ಅಂತ ಬಂದೆ. ಅಷ್ಟಕ್ಕೂ ಅವ್ರಿಗೇನಾಗಿದೆ ಹೇಳಿ ಬ್ರೋ? ನೆನೆ ಕೊಟ್ಟು ಸಾಕಿಲ್ಲ, ಮತ್ತೆ ಬಂದಿದ್ಯಾನಾ? 10 ಜನ ಸೇರ್ಕೊಂಡು ಒಬ್ಬ ನೋಡಿಯೋದಲ್ಲ ಕಣ, ಗಂಡಿಸ್ತಾನ. ಪಂಚೇನೋ ಚೆನ್ನಾಗಿ ಹೇಳ್ದೆ, ಇರೋದು ನಾವು 3 ಜನ. ನೀನೇನು ನಮ್ಗೆ ಹೊಡೆದ್ರೆ ನೀನು ಹೇಳ್ದಂಗೆ ನಾವು ಕೇಳ್ತೀವಿ. ನೀನೇ ಬಂದ್ಯಾ, ಯಾರನ್ನ ಕರ್ಕೊಂಬಂದಿದ್ಯಾ? ನಿನ್ನಂತ ಓದಿಗೆ ನಿಂಗೆಲ್ಲ ನಮ್ಮ ಮೋನೇನ ಕಣ, ಕರೆಕ್ಟ್. ಏನೋ ಫೀಲ್ಡಿಗೆ ಬಂದರೆ ಹೊಡಿತೀನಿ ಅಂದಂತೆ. ಹಾಂ, ಫೀಲ್ಡು ಎರಡು ಸಂಬಂಧಪಟ್ಟಿದ್ದು. ಆ ವಿಷಯ ನಿನಗೂ ಗೊತ್ತು, ನಮಗೂ ಗೊತ್ತು. ಈ ವಿಷಯ ಹೇಳಿದ್ದಕ್ಕೆ ಅವ್ನು ನಾನು ಹೊಡಿಯಕ್ಕೆ ಬಂದಿದ್ದು. ನೋಡು ಮೋಹನ, ನೀವೊಂದು ಏಟ್ ನಮ್ಗೆ ಕೊಡ್ತಿದ್ರ, ನಾವೊಂದು ಏಟ್ ನಿಮ್ಗೆ ಕೊಡ್ತಿದ್ರಿ. ಸರಿ ಆಯಿತು, ಬರಲಾ? ನಿಮ್ಗೆ ಎಷ್ಟು ಸಲ ಹೇಳಿದ್ದೀನಿ, ಏನಾದರೂ ಜಗಳ ಆದರೆ ಬಂದು ನನ್ನ ಹತ್ರ ಹೇಳಿ ಅಂತ. ಅಣ್ಣ ಅವರೇ ಅಣ್ಣ ಫಸ್ಟ್ ಜಗಳ ತಗೊಂಡಿದ್ದು. ರವಿಗೆ ಸಾಗರ್ ಹೊಡೆದ. ಮುಚ್ಚಾಲೆ ಸಾಕು. ಅವನು ಇವನ್ ಹೊಡೆದಂತೆ, ಇವನು ಅವನ್ ಹೊಡೆದಂತೆ. ಇವೆಲ್ಲ ಪೊಲೀಸ್ ಸ್ಟೇಷನಲ್ಲಿ ಯಾರು ಕೇಳಲ್ಲ. ಯಾರಿಗೆ ಜಾಸ್ತಿ ಬಿದ್ದಿರುತ್ತೋ ಅವ್ನು ಒಳ್ಳೆಯವನು, ಯಾರಿಗೆ ಕಮ್ಮಿ ಬಿದ್ದಿರುತ್ತೋ ಅವ್ನು ಕೆಟ್ಟವನು. ನಿನ್ ಮೇಲೆ FIR ಆಗ್ತೀನಿ ಅಂದ. ಏನೋ ಪೊಲೀಸ್ ಅವ್ನು ನಮ್ಮವ್ರು ಆಗಿರೋದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ಏನೇ ಹೇಳಿ ಅಣ್ಣ, ಅವಂದೇ ತಪ್ಪು. ಲೋ ಮೋಹನ, ನೀನು ಸ್ಟೇಟ್ ಕ್ರಿಕೆಟ್ ಪ್ಲೇಯರ್. ನಿನ್ನಿಂದ ನಮ್ಮ ಏರಿಯಾಗೆ ಒಳ್ಳೆ ಹೆಸರು ಬಂದಿದೆ. ಅದನ್ನು ಹಾಳು ಮಾಡ್ಕೊಂಬೇಡ. ಇನ್ನು ಮುಂದೆ ಯಾವುದೇ ತಕರಾರಿದ್ರು ಬಂದು ನನ್ನ ಹತ್ರ ಹೇಳು. ಕೇಳಿಸ್ತೇನಾ? ಹ್ಞೂ ಅಣ್ಣ. ಸರಿ, ಹೊರಡ್ರಿ. ಮೋಹನ, ಈ ವರ್ಷ ಗಣೇಶನ ರೋಡಲ್ಲಿ ಕೂರ್ಸೋದು ಬೇಡ. ರೋಡಲ್ಲಿ ಓಡಾಡೋರಿಗೆಲ್ಲ ತೊಂದರೆ ಆಗುತ್ತೆ. ಒಂದು ಕೆಲಸ ಮಾಡಿ, ನಮ್ಮ ಶೆಡ್ ಪಕ್ಕ ಒಂದು ಖಾಲಿ ಸೈಟ್ ಇದೆ, ಅದರಲ್ಲಿ ಕೂರಿಸ್ಬಿಡಿ. ಹಾಗೆ ಏರಿಯಾದಲ್ಲಿ ಮಾತ್ರ ಚಂದ ಕೇಳಿ. ಪಕ್ಕದ ಏರಿಯಾಗೆಲ್ಲ ಮೂಗ್ ತೋರ್ಸಕ್ ಹೋಗ್ಬೇಡಿ. ನಾವಿಲ್ವಾ ಅಣ್ಣ? ಪ್ರತಿ ವರ್ಷ ನಮ್ಮ ಏರಿಯಾದಲ್ಲಿ ನಾವೇ ತಾನೇ ಚಂದ ಕಲೆಕ್ಟ್ ಮಾಡ್ತಿರೋದು. ನಿನ್ನ ಮೇಲೆ ಕಂಪ್ಲೇಂಟು. ಇನ್ಮೇಲೆ ಪಕ್ಕದ ಏರಿಯಾಗೆ ಹೋಗೋದು ಕಡಿಮೆ ಮಾಡಿ. ಹೊರಡ್ರಿ. ಚಂದ ಕೇಳಕ್ ಬಂದ್ರೆ ಒಳ್ಳೆ ಭಿಕ್ಷಿಕರ ತರ ನೋಡ್ತಾರೆ. ಪ್ರಸಾದ ಮಾತ್ರ ಮನೆಗ್ ತಗೊಂಬಪ್ಪ ಅಂತಾರೆ. ಯಾರು ಇಲ್ಲ ಅನ್ಸ್ತೈತೆ. ಎರಡಿರೋ ಮಚ್ಚ. ಏನಾಗ್ಬೇಕಿತ್ತು? ಚಂದ ಕೇಳಕ್ ಬಂದಿದ್ವಿ. ಬಾರ ಚೈಲ್ಡು. ನಾನು ಕೊಡ್ತೀನಿ, ಹೋಗು. ಅವರೇ ಕೊಡ್ಬೋದಾಗಿತ್ತಲ್ಲ, ನೀವೇ ಕೊಡ್ತಿದ್ದೀರಾ?
ಇರೋ 500 ಕಾಸು ಕೊಟ್ಟವ್ರೆ, ಫೋಟೋ ಗಿಟ ತೆಗೀರೋ. ಫೋಟೋನಾ? ಸರಿ ನಡೀರಿ. ನೀವು ಬನ್ನಿ. ವಾ, ಅವಾಗೆ ಅನ್ಕೊಂಡೆ 2,000 ರೂಪಾಯಿ ಕೊಟ್ಟಿರೋ ಜಿಲೇಬಿ ಆಂಟಿ ಹತ್ರನೇ ಫೋಟೋ ಇಟ್ಸ್ಕೊಂಡಿಲ್ಲ, 500 ರೂಪಾಯಿ ಕೊಟ್ಟವ್ರ ಹತ್ರ ಏನಕ್ಕೆ ಇಸ್ಕೊಂಡೆ ಅಂತ. ಹಳೆ ಲವ್ಗೆ ಬೆಲೆ ಜಾಸ್ತಿನೋ? ಏನು ಲವ್ವಾ? ನೋಡಿದ ತಕ್ಷಣ ಅದು ಹೆಂಗೋ ಲವ್ ಆಯ್ತು? ಅದಿವತ್ತಿನ ಕ್ರಶ್ ಅಲ್ಲ ಬಿಡ. ಮತ್ತೆ ಅವಳ ನಗುವ ನೋಡಿ ಮರೆತೆ ಜಗವ, ಹಗಲು ಗನಸು ಮುಗಿಸಿ ಸಂಜೆ ಮೇಲೆ ಸಿಗುವ, ಮುಸ್ಸಂಜೆಗೆ ಹಡಗಲು ತಂಗಾಳಿಯ ತಯಾರಿ, ಸದ್ದಿಲ್ಲದೆ ಸೂರ್ಯನು ಬನಾಚೆಗೆ ಪರಾರಿ. ಅವಳೆದುರು ಬಂದಾಗ ಎದೆ ಬಡಿತ ಜೋರಾಗಿ, ಕೂಗು ಕೋಗಿಲೆ ಮನದ ಮಾಮರಕ್ಕೆ ಮರಳಿದೆ, ಮೈಗೂ ತಳುವುದನೆ ಮರೆತಿದೆ. ಅವಳು ಬಂದಾಗಿಂದ ಮೀಟ್ ಆಗಿಲ್ಲ. ನಾನೇನೋ ಅಪಾರ್ಥ ಮಾಡ್ಕೊಂಡಿದ್ದೆ ಬಿಡು ಮಗ. ಮಗ ಅವ್ರ ಅಣ್ಣನ ಬಗ್ಗೆ ಒಂದು ವಿಷಯ ಕೇಳ್ಪಟ್ಟೆ. ಕೋಲ್ಕತ್ತಾದಲ್ಲಿ ಯಾರಿಗೋ ಹೊಡೆದಿ ಜೈಲ್ಗೆ ಹೋಗಿ ಬಂದವರಂತು. ಅವ್ರ ಅಲ್ಲೇ ಇದ್ರೆ ರೂಢಿ ಆಗ್ಬಿಡ್ತಾರೆ ಅಂದ್ಬಿಟ್ಟು ಕೋಲ್ಕತ್ತಾದಿಂದ ಕಳಿಸ್ತಾ ಇದ್ದಾರೆ ಅಂತ ಮಗ. ಯಾವ್ದಕ್ಕೂ ನೀನು ಹುಷಾರಾಗಿರ್ಬೋದು. ಬನ್ನ ಓಕೆ. ಅಲ್ಲ, ನಿಜವಾಗ್ಲೂ ಗೊತ್ತಿಲ್ವಾ? ಗೊತ್ತಿಲ್ದೇ ಇರೋ ಥರ ಡವ್ ಮಾಡ್ತಾ ಇದೀಯಾ? ಇಷ್ಟು ದಿನ ಆದಮೇಲೆ ಸಿಕ್ಕಿದೀಯಾ, ನೋಡಿದ ತಕ್ಷಣ ಬಂದು ಹಗ್ ಮಾಡ್ತೀಯ ಅನ್ಕೊಂಡ್ರೆ ನೀನೇನು? ಹಲೋ, ಯಾರು ನೀವು? ಸುಮ್ಮನೆ ಹಿಂದೆ ಬರ್ತಿದ್ದೀರಾ? ನಿಜವಾಗ್ಲೂ ಗೊತ್ತಿಲ್ವಾ? ಸ್ಕೂಲು, ಬೆಂಚು, ನಾನು, ಲವ್ವು. ಬೇರೆ ಯಾರನ್ನೋ ನೋಡಿ ಅದನ್ನು ನಾನು ಅನ್ಕೊಂಡಿದ್ದೀರಾ? ನಾನು ಓದಿದ್ದು ದಿವ್ಯಾ ಭಾರತಿ ಸ್ಕೂಲ್ ಅಲ್ಲ. ನಾನು ಸ್ಕೂಲ್ ಹೆಸರೆಲ್ಲ ಕೇಳಿಲ್ವೇ? ನೋಡಿ, ನೀವು ಹೀಗೆ ಮಾಡ್ತಿದ್ರೆ ನಮ್ಮ ಅಣ್ಣಗೆ ಹೇಳಬೇಕಾಗುತ್ತೆ. ಇಂಥ ಟೈಮಲ್ಲೆಲ್ಲ ಅಂತ ಅಮೂಲ್ ಬೇಬಿ ವಿಷಯ ಯಾಕೆ ಚಿನ್ನ? ಯು ನಮ್ಮ ಅಣ್ಣ ಯಾರಂತ ನಿಮಗೆ ಗೊತ್ತು? ನಿಂತರನೇ ಒಬ್ಬ ಹುಡುಗ ಬಂದಿದ್ದ ನಮ್ಮ ಅಣ್ಣ. ಅವನಿಗೆ ಹಲೋ, ಬ್ರೂಸ್ಲಿ ಅವ್ರ ತಂಗಿಗೂ ಮದುವೆ ಆಗಿದೆ. ಬ್ರೂಸಿ ಒಂದು ದೊಡ್ಡ ಫೈಟರ್ ಅನ್ನೋ ಥರ ಅವ್ರ ತಂಗಿಗೆ ಮದುವೆ ಮಾಡ್ಲಾರ್ದೆ ಇರಲ್ಲ. ನೋಡಿ, ಇನ್ಮೇಲೆ ನಾನು ಹಿಂದೆ ಬಂದರೆ ಒಳ್ಳೇದಲ್ಲ. ಗಾಟ್ ಇಟ್? ಅಯ್ಯೋ ಹೋಗೆಲ್ಲೇ ಛೇ, ಈ ಹುಡುಗಿ ಸರಿ ಇಲ್ಲಪ್ಪ. ಅಯ್ಯೋ ಕನ್ಸ. ನಾನೇನು ಹೋಗಿ ಹೋಗಿ ಹುಡುಗಿಗೆ ಪ್ರಪೋಸ್ ಮಾಡೋದೇನು? ಹಲೋ, ಅಲ್ಲ ಎಲ್ಲಿದೆ ಮಗ? ಬೇಗ ನಮ್ಮ ಯಾಕೋ? ದುಡ್ಡು ಕೊಟ್ಟಿಲ್ಲ ಅಂದ್ಬಿಟ್ಟು ಕೆಲ್ಸಕ್ಕೆ ಹಾಕೋರು. ಹಲೋ ಹಲೋ ಹಲೋ. ಕಷ್ಟ ಕಾಲಕ್ಕೆ ಫ್ರೆಂಡ್ಸ್ ಬರ್ತಾರೆ, ಟೀ ಅಂದ್ರೆ ಟೀ ತೊಳೆಯಕ್ಕೆ ಬರ್ತಾರೆ. ಅಯ್ಯೋ
ಏನಾದರೂ ಕುಡಿತೀರಾ? ಒಂದು ಗ್ಲಾಸ್ ನೀರು ಕೊಡು. ತಗೊಳ್ಳಿ. ನಿಂಗೆ ನವ್ಯನ ಸಿಕ್ಕಿಲ್ಲ? ಹಾಂ, ನಿನ್ನೆ ಸಿಕ್ಕಿದ್ಲು. ಯಾಕೆ, ಏನಾಯಿತು? ನಿನ್ನೆ ಬೆಳಿಗ್ಗೆ ಮನೆಯಿಂದ ಹೋದವಳು ಇನ್ನೂ ಮನೆಗೆ ಬಂದಿಲ್ಲ. ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತೈತೆ. ಪೊಲೀಸ್ಗೆ ಏನಾದರೂ ಕಂಪ್ಲೇಂಟ್ ಕೊಟ್ರಾ? ಹಲೋ, ನಾನು ಸರ್ ವೆಂಕಟೇಶ್. ಮೋಹನ, ಆಮೇಲೆ ನನ್ನ ನಂಬಿಕೆ ಇಲ್ಲ ಮೋಹನ. ನೀನು ನಂಗೆ ಹೆಲ್ಪ್ ಮಾಡಿ ಮೋಹನ. ಅದು ಅವಳಿಗೆ ಬರೋಕ್ಕೆ ಕಾರಣ ನೀನೇ. ನೀವು ಚಿಕ್ಕ ವಯಸ್ಸಿಂದ ಪ್ರೀತಿ ಮಾಡ್ಕೊತಿರೋ ವಿಷಯ ಗೊತ್ತು ನನಗೆ. ಪ್ಲೀಸ್ ಹೆಲ್ಪ್ ಮಾಡು ಮೋಹನ, ಪ್ಲೀಸ್. ಅವಳು ಎಲ್ಗಾರ ಹೋಗ್ತೀನಿ ಅಂತ ಹೇಳಿದ್ಲ ನಿಮಗೆ? ಹೌದು, ಅವತ್ತು ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ದಾಗ ರೋಡ್ ಪಕ್ಕ ನವ್ಯ ಸಿಕ್ಕಿದ್ಲು. ಹಾಗೆ ಹೋಗಿ ಮಾತಾಡಿಸಿದಾಗ ಅವಳು ಹೋಗೋ ಪ್ಲೇಸ್ ನಾನು ಹೋಗೋ ದಾರಿಯೆಲ್ಲ ಇತ್ತು. ಸೊ ಡ್ರಾಪ್ ಮಾಡಿದೆ. ಹಾಂ, ಅವತ್ತು ಯಾವುದೋ ಅನ್ನೋನ್ ವ್ಯಕ್ತಿನ ಮೀಟ್ ಆಗ್ತೀನಿ ಅಂದ್ಲು. ಏನಾಯ್ತು ಅವಳಿಗೆ? ಏನಿಲ್ಲ ಬಿಡಿ ಮಗ, ಪ್ಲೀಸ್. ಏನೋ ಪಾಪ ಫ್ರೆಂಡ್ ಅಂತ ಒಂದ್ಸಾರಿ ಹೆಲ್ಪ್ ಮಾಡಿದ್ರೆ ಪದೇ ಪದೇ ಅದನ್ನೇ ಕೇಳ್ತೀಯ ಮಗ. ಒಂದ್ ನಿಮಿಷ. ಏನೀಗ ನೀನ್ ನನ್ನ ಕನ್ವಿನ್ಸ್ ಮಾಡಿದ್ರು ಅದು ಆಗದ ಕೆಲಸ. ನೀನ್ ನನ್ನ ದಾರಿಗೆ ಅಡ್ಡ ಬಂದ್ರೆ ನಾನು ನಿಲ್ಲಲ್ಲ, ಹಿಂದೆಂದ ಹೋಗ್ತೀನಿ. ಮಗ ಪ್ಲೀಸ್ ಕಣೋ, ನನ್ನ ಕಣ್ಣಲ್ಲಿ ಕಂಡಿಟ್ಟು ನೋಡು, ನನ್ನ ಫೀಲಿಂಗ್ಸ್ ಅರ್ಥ ಆಗುತ್ತೆ ನಿನ್ಗೆ. ನೋಡ್ದೆ, ನನಗೇನು ಕಾಣಿಸ್ತಾ ಇಲ್ಲ, ನಾನು ಬರ್ತೀನಿ. ಮಗ ಪ್ಲೀಸ್ ಕಣೋ, ಓ ಅರ್ಥ ಮಾಡ್ಕೊಳ್ಳೋ. ನಮ್ಮಲ್ಲೆಲ್ಲ ಪ್ರಾಮಿಸ್ ಏನೋ? ಅಯ್ಯೋ ಆಯ್ತು ತಗೊಳಪ್ಪ ಪ್ರಾಮಿಸ್. ಮಗ ನಾನು ಕೇಳಿದ್ದು ಥ್ಯಾಂಕ್ ಯು.
ಇವಳ ನೋಡಿದ್ಯಾ? ಗೊತ್ತಿಲ್ಲ. ಹೇಳು ಹೇಳೋ. ಹೇಳ್ತೀನಿ. ನಾನು ನವ್ಯ ಒಂದೇ ಕಾಲೇಜಲ್ಲಿ ಓದ್ತಾ ಇದ್ವಿ. ನಾನು ಆಗ್ಲಿಂದನೇ ಲವ್ ಮಾಡ್ತಿದ್ದೆ. ಆ ವಿಷಯ ಅವ್ರ ಅಣ್ಣನ ಗೊತ್ತಾಗಿ ನನ್ ಹೊಡೆದು ಜೈಲಿಗೆ ಹೋದ. ನಾನು ನವ್ಯನ ಮೀಟ್ ಮಾಡಬೇಕು ಅಂತ ಹೇಳಿದೆ. ಅದು ಕೊಪ್ಪಿ ಅವಳು ಬಂದು. ಅವನ ಹೆಸರೇನು? ಮೋಹನ್. ನಾನು ಮೀಟ್ ಮಾಡಿದ ದಿವಸದಿಂದನೇ ಕಾಣಿಸ್ತಿಲ್ಲ ಅಂತ ಗೊತ್ತಾಯ್ತು. ಎಲ್ಲಿ ನನ್ನ ಮೇಲೆ ಬರುತ್ತೆ ಅಂತ. ಮತ್ ನಾನು ನೋಡಿ ಯಾಕೆ ಓಡೋದೆ? ನಾನು ಕೋಲ್ಕತ್ತಾಗ ಹೋಗ್ತಿದ್ದೀನಿ ಅಂತ ನವ್ಯ ಮನೆಗೆ ಹೇಳಕ್ಕೆ ಹೋದಾಗ ಅವಳು ಅವತ್ತಿಂದಾನೇ ಕಾಣಿಸ್ತಿಲ್ಲ ಅಂತ ಗೊತ್ತಾಯ್ತು. ಎಲ್ಲಿ ನನ್ನ ಮೇಲೆ ಬರುತ್ತೆ ಅಂತ. ನೀನ್ ನಿಜವಾಗ್ಲೂ ನವ್ಯನ ಲವ್ ಮಾಡ್ತಿರೋನಾಗಿದ್ದಿದ್ರೆ ಅವಳು ಕಾಣಿಸ್ತಾ ಇಲ್ಲ ಅಂತ ಗೊತ್ತಾದ್ಮೇಲೆ ಅವಳ ಹುಡುಕ್ತಾ ಇದ್ದೆ. ಓಡೋಗ್ತಾ ಇರ್ಲಿಲ್ಲ. ತಗೊಳ್ಳೋ ಫೋನು. ಏನಾಗಿಲ್ಲ, ಡಿಸ್ಪ್ಲೇ ಒಂದು ಹೋಗಿತ್ತಷ್ಟೆ. ಹೋಗಿ ಅವನ ಹತ್ರ ಹೋಗಿ ಕೊಟ್ಟಿದ್ಯಲ್ಲ, ಇವಾಗ ಕೊಟ್ಟರೆ 1 ವರ್ಷಕ್ಕೆ ಕೊಡ್ತಾನೆ. ಈ ನಂಬರ್ನೆಲ್ಲೋ ನೋಡಿದೇನಲ್ಲ. ನೀನು ನಮ್ಮ ಹುಡುಗನ ಹರ್ಟ್ ಮಾಡಿದೆ ಅಲ್ಲ ಪಾಪ. ನಮ್ಮ ಹುಡುಗ ಕೋಲ್ಕತ್ತಾದಿಂದ ಬೆಂಗಳೂರುವರೆಗೂ ನಿನಗೋಸ್ಕರ ಬಂದರೆ ನೀವು ಎಷ್ಟು ಈಸಿಯಾಗಿ ಬೇರೆಯವ್ರನ್ನ ಲವ್ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದೀರಲ್ವಾ? ನಿಮ್ಮ ಹುಡುಗ ವಿವೇಕ. ಅವನ ಹೆಸರೇನು? ಮೋಹನ್. ನೋಡೋ, ನೀನು ನಮ್ಮ ಹುಡುಗನ ಲವ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ. ನೀನು ಈ ವಿಷಯನ ಕಾಲೇಜಲ್ಲೇ ಹೇಳ್ಬೋದಾಗಿತ್ತಲ್ವಾ, ನಿನ್ನ ಲವ್ ಮಾಡ್ತಿಲ್ಲ ಅಂತ. ನಾನು ವಿವೇಕ್ ಎಷ್ಟು ಖುಷಿಯಿಂದ ಇರ್ತಾ ಇದ್ವಿ, ಆದರೆ ನೀನು ಹಾಗೆ ಮಾಡಿಲ್ಲ. ಪ್ಲೀಸ್ ನನ್ನ ಬಿಟ್ಬಿಡಿ ಪ್ಲೀಸ್. ರಿಲ್ಯಾಕ್ಸ್. ಇಲ್ಲೇ ಸಾಯಿಸ್ಬಿಟ್ಟು ನಿನ್ನ ಕಾಗೆ ಹತ್ತುಗಳು ತಿನ್ನೋ ಥರ ಬಿಟ್ಬಿಟ್ಟು ಹೋಗ್ಬಿಡ್ತೀನಿ.